ಬೆಂಗಳೂರು ಉತ್ತರದಲ್ಲಿ ಕರಂದ್ಲಾಜೆ ವರ್ಸಸ್ ರಾಜೀವ್ ಗೌಡ ಸಮರ ಮುಂದುವರಿತಾ ಇದೆ. ಶೋಭಾ ಕರಂದ್ಲಾಜೆ ಮಣಿಸೋದಕ್ಕೆ ಕೈ ಅಭ್ಯರ್ಥಿ ರಾಜೀವ್ ಗೌಡ ಭರ್ಜರಿ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದಾರೆ. ಕ್ಷೇತ್ರದಾದ್ಯಂತ ಮತದಾರರನ್ನ ಸೆಳೀತಾ ಇದ್ದಾರೆ ಪ್ರೊಫೆಸರ್ ರಾಜೀವ್ ಗೌಡ. ಸೈಲೆಂಟ್ ಸಂಭಾವಿತ ಅನ್ನೋ ಹಣೆಪಟ್ಟಿಯಿಂದಲೇ ಜನರಿಂದ ವಿಶ್ವಾಸವನ್ನ ಗಳಿಸಿಕೊಳ್ತಾ ಇದ್ದಾರೆ. ಕೇಂದ್ರ ಸಚಿವೆಗಿಂತ ಕ್ಷೇತ್ರದಲ್ಲಿ ರಾಜೀವ್ ಗೌಡರದ್ದೇ ಸದ್ದು ಹೆಚ್ಚಾಗ್ಬಿಟ್ಟಿದೆ. ಇಡೀ ಕ್ಷೇತ್ರದಾದ್ಯಂತ ಎಲ್ಲರ ಬಾಯಲ್ಲಿ ರಾಜೀವ್ ಗೌಡರದ್ದೇ ಮಾತು ಕೇಳಿ ಬರ್ತಾ ಇದೆ. ಸೈಲೆಂಟ್ ಆಗಿ ಕ್ಷೇತ್ರದಲ್ಲಿ ಮತದಾರರನ್ನ ಸೆಳೀತಾ ಇದ್ದಾರೆ ಕೈ ಅಭ್ಯರ್ಥಿ ರಾಜೀವ್ ಗೌಡ. ಅಬ್ಬರದ ಮುಂದೆ ಮಂಕಾಗ್ಬಿಟ್ರ ಶೋಭಾ ಕರಂದ್ಲಾಜೆ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಒಂದು ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆಯಲ್ಲೂ ರಾಜೀವ್ ಗೌಡ ಅವರಿಗೆ ಸೈಲೆಂಟ್ ಆಗಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ ಅನ್ನುವಂಥ ಕಾರಣಕ್ಕೆ ಅವರನ್ನ ಗೆಲ್ಲಿಸಬೇಕು ಅನ್ನುವಂಥ ಮಾತುಗಳನ್ನು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆಯನ್ನ ಮಣಿಸೋದಕ್ಕೆ ಇವರೇ ಕರೆಕ್ಟ್ ಅಭ್ಯರ್ಥಿ ಆಗಿದ್ದಾರೆ ಅಂತ ಇವರ ಬೆನ್ನ ಹಿಂದೆ ನಿಲ್ತಾ ಇದ್ದಾರೆ. ಕ್ಷೇತ್ರದಾದ್ಯಂತ ಮತದಾರರನ್ನ ಸೆಳೀತಾ ಇದ್ದಾರೆ ಪ್ರೊಫೆಸರ್ ರಾಜೀವ್ ಗೌಡ. ಅಭಿವೃದ್ಧಿ ಕಾರ್ಯ ಕೆಲಸಗಳನ್ನ ಹೇಗೆ ಮಾಡಬೇಕು, ಮುಂದೆ ಅಧಿಕಾರಕ್ಕೆ ಬಂದಾಗ ಏನೆಲ್ಲ ಕೆಲಸಗಳನ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮನವರಿಕೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಪಾರ್ಕ್ ಇಂದ ಹಿಡಿದು ಮನೆ ಮನೆ ಬಾಗಿಲಿಂದ ಹಿಡಿದು ಸಮುದಾಯಗಳ ಮೀಟಿಂಗ್ ಇಂದ ಹಿಡಿದು ಪ್ರತಿಯೊಂದು ಕಡೆಯಲ್ಲೂ ಕೂಡ ರಾಜೀವ್ ಗೌಡ ಅವರು ತೆರಳ್ತಾ ಇದ್ದಾರೆ. ಅವರ ಪರವಾದಂತ ಅಲೆ ಇದೆ ಅಂತ ಕ್ಷೇತ್ರದ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಇಲ್ಲಿರೋರೆಲ್ಲ ಬನ್ನಿ, ಮುಂದೆ ದಯವಿಟ್ಟು ಇಲ್ಲೇ ಇರೋರು ಬನ್ನಿ. ಟೂ ವೀಲರ್ಸು ಮಾನ್ಯ ಮತದಾರರಲ್ಲಿ ಅವರಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಜಯಿಸಲಿರುವುದನ್ನು ತಾವೆಲ್ಲರೂ ಬೆಂಬಲಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡರು ತಮ್ಮ ಮನೆ ಬಾಗಿಲಿಗೆ ಬರುತ್ತಿದ್ದಾರೆ. ಅವರ ಜೊತೆಯಲ್ಲಿ ದೇವಸ್ಥಾನದ ಒಳಗಡೆ ಹೋಗಬೇಕು, ಒಳಗಡೆ ಬರಬೇಕು, ಒಳಗಡೆ